ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್ಕಾರದ ವಿರುದ್ಧ ಕೈ ಶಾಸಕರ ಅಸಮಾಧಾನ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಇದರ ಬೆನ್ನಲ್ಲೇ ಅತೃಪ್ತಿ ಸ್ಫೋಟಿಸಿದಂತ ಬಿಆರ್ ಪಾಟೀಲ್ ರಾಜು ಕಾಗೆ ಕರೆಸಿಕೊಂಡಂತ ಸಿಎಂ ಬುದ್ಧಿಮಾತು ಹೇಳಿದ್ದಾರೆ. ಏನೇ ಇದ್ರೂ ಪಕ್ಷದೊಳಗೆ ಚರ್ಚಿಸಿ ಬಹಿರಂಗ ಹೇಳಿಕೆ ಬೇಡ ಅಂತ ಗರಂ ಆಗಿಯೇ ಸೂಚಿಸಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಕೈ ಶಾಸಕರ ಅಸಮಾಧಾನ. ಸಿದ್ದರಾಮಯ್ಯ ಭೇಟಿಯಾಗಿ ಸ್ಪಷ್ಟನೆ ಕೊಟ್ಟ ಬಿಆರ್ ಪಾಟೀಲ್. ಶಾಸಕರ ಅಸಮಾಧಾನಕ್ಕೆ ಮದ್ದರೆಯಲು ರಾಜ್ಯಕ್ಕೆ ವರಿಷ್ಠರ ಟೀಮ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಖುದ್ದು ಕಾಂಗ್ರೆಸ್ ಶಾಸಕರೇ ಸಮರ ಸಾರಿದ್ರು. ಅನುದಾನ ಸಿಗ್ತಿಲ್ಲ, ಕೆಲಸ ಆಗ್ತಿಲ್ಲ ಅಂತ ಹಾದಿ ಬೀದಿಯಲ್ಲೇ ಮಾತನಾಡಿಕೊಂಡು ತಿರುಗ್ತಿದ್ರು. ಇದೀಗ ಇದೇ ಕೈ ಶಾಸಕರ ಹೇಳಿಕೆಗಳು ವಿಪಕ್ಷಕ್ಕೆ ಬ್ರಹ್ಮಾಸ್ತ್ರದಂತೆ ಸಿಕ್ಕಿದ್ದು ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದ್ವು. ಇದೀಗ ಕೈಮನೆಯ ಶಾಸಕರ ಈ ಕಲಹಕ್ಕೆ ಮದ್ದರೆಯಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಬಿಆರ್ ಪಾಟೀಲ್ ಹೇಳಿಕೆ ಬಳಿಕ ಮತ್ತೆ ಅಲರ್ಟ್ ಆಗಿದ್ದ ಕೈ ಹೈಕಮಾಂಡ್ ಶಾಸಕರಿಗೆ ಪ್ರತ್ಯೇಕವಾಗಿ ಸಂದೇಶ ರವಾನಿಸಿದೆ. ಅನಗತ್ಯ ಹೇಳಿಕೆ ಕೊಡದಂತೆ ತಾಕೀತು ಮಾಡಿದೆ. ಹೈಕಮಾಂಡ್ ಎಚ್ಚರಿಕೆ ಬಳಿಕ ಗೊಂದಲದಿಂದ ಕೆಲ ಶಾಸಕರು ಅಂತರ ಕಾಯ್ದುಕೊಳ್ತಿದ್ದಾರೆ. ಹೈಕಮಾಂಡ್ ನಾಯಕರಾದ ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಮುಂದೆ ಈ ರೀತಿ ಆದರೆ ಸಹಿಸಲ್ಲ ಎಂದಿದ್ದಾರೆ. ಮತ್ತೆ ಬಹಿರಂಗ ಹೇಳಿಕೆಯನ್ನು ನೀಡಿದರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಎರಡನೇ ಬಾರಿ ಬಿಆರ್ ಪಾಟೀಲ್ರಿಂದ ಈ ರೀತಿ ಹೇಳಿಕೆ ಹೊರಬರುತ್ತಿದೆ. ಮೊದಲು ಬಿಆರ್ ಪಾಟೀಲ್ರನ್ನ ಕರೆದು ಮಾತನಾಡಿ ಅಂತ ವರಿಷ್ಠರು ಸಿಎಂ ಸಿದ್ದರಾಮಯ್ಯನವರಿಗೆ ಗಂಭೀರ ಸೂಚನೆ ನೀಡಿದ್ದಾರೆ. ಇನ್ನು ಸಿಎಂ ದೆಹಲಿಯಿಂದ ನಿನ್ನೆ ವಾಪಸ್ಸಾಗಿದ್ದು ಕಾಗವಾಡ ಶಾಸಕ ರಾಜು ಕಾಗೆ ಸಿಎಂ ಅವರನ್ನ ಭೇಟಿ ಮಾಡಿದ್ರು. ಸಿಎಂ ಜೊತೆ 15 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ರಾಜು ಕಾಗೆ ಸಮಸ್ಯೆ ಆಲಿಸಿದ ಸಿಎಂ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ್ದಾರೆ. ಇನ್ನು ಮುಂದೆ ಬಹಿರಂಗವಾಗಿ ಮಾತನಾಡದಂತೆ ಸೂಚಿಸಿದ್ದಾರೆ. ಇನ್ನು ಬಿಆರ್ ಪಾಟೀಲ್ ಸಹ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಅವರಿಗೂ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಸಿಎಂ ಭೇಟಿಗೂ ಮುನ್ನ ಡಿಸಿಎಂ ಭೇಟಿಯಾಗಿದ್ದ ಬಿಆರ್ ಪಾಟೀಲ್ ಸಿಎಂ ಭೇಟಿ ಬಳಿಕ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ರು. ಮುಂದಿನ ವಾರ ರಾಜ್ಯಕ್ಕೆ ಉಸ್ತುವಾರಿ ಸುರ್ಜೇವಾಲಾ. ಇನ್ನು ಹೈಕಮಾಂಡ್ ಸಹ ಮುಂದಿನ ವಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ರಾಜ್ಯಕ್ಕೆ ಕಳಿಸಿಕೊಡ್ತಿದೆ. ರಾಜ್ಯಕ್ಕೆ ಬರುವ ಸುರ್ಜೇವಾಲಾ ಪಕ್ಷದ ಪದಾಧಿಕಾರಿಗಳು, ಮಂತ್ರಿಗಳ ಜೊತೆ ಪ್ರತ್ಯೇಕ ಸಭೆ ಮಾಡೋ ಸಾಧ್ಯತೆ ಇದೆ. ಈ ಮೂಲಕ ಸುರ್ಜೇವಾಲಾ ಪಕ್ಷದೊಳಗಿನ ಆಂತರಿಕ ಸಮಸ್ಯೆಗೆ ಮದ್ದರಿಯುವ ಯತ್ನ ಮಾಡಲಿದ್ದಾರೆ. ನಮ್ಮ ಎಂಎಲ್ಎಗಳು ನಮ್ಮ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ. ಅವರು ಮಾತಾಡ್ತೀನಿ ಅವ್ರಿಗೆಲ್ಲ. ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿದ್ದೀನಿ. ಅಸೆಂಬ್ಲಿ ಬರಲಿ ಕರೆಕ್ಟ್. ಈ ಮಧ್ಯೆ ಕೆಲ ಶಾಸಕರು ಡಿಸಿಎಂ ಡಿಕೆ ನಡೆ ಬಗ್ಗೆಯೂ ಬೇಸರ ಹೊರಹಾಕಿದ್ರು. ಇಂತಹ ಶಾಸಕರಿಗೆ ಟಾಂಗ್ ಕೊಟ್ಟಿರುವ ಡಿಕೆ ಶಿವಕುಮಾರ್ ಇಂದು ಶಾಸಕರೊಂದಿಗೂ ಮೀಟಿಂಗ್ ಮಾಡಿ ಗೊಂದಲಗಳಿಗೆ ಬ್ರೇಕ್ ಹಾಕುವ ಯತ್ನ ಮಾಡಿದ್ದಾರೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ ಗಾಂವ್ಕರ್ ಮತ್ತು ಹರೀಶ್, ಟಿವಿ9 ಬೆಂಗಳೂರು.